ಏನಾಯಿತು, 2009ರಿಂದ ಈ ಪ್ರಯತ್ನಗಳು ಪ್ರಾರಂಭ ಆಗಿತ್ತು. 2009ರಿಂದ ಈ ಪ್ರಯತ್ನಗಳು ಪ್ರಾರಂಭ ಆಗಿತ್ತು. ಅಂತಿಮವಾಗಿ ಅದಕ್ಕೆ ಚಾಲನೆ ಸಿಕ್ಕಿದ್ದು 2013ರಲ್ಲಿ. ಇವತ್ತು 3ನೇ ಹಂತದ ಕೈಗಾರಿಕಾ ಪ್ರದೇಶಕ್ಕೆ ತಲುಪಿದ್ದೇವೆ ಅಂತ ಹೇಳಿದ್ರೆ ಸುಮಾರು 15 ವರ್ಷಗಳ ಶ್ರಮ ಪ್ರಯತ್ನ ನಮ್ಮೆಲ್ಲರದ್ದು ಇದ್ದಾವೆ. ಸರ್ಕಾರದ ಸಹಕಾರ ಕೂಡ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಗೌರವಪೂರ್ವಕವಾಗಿ ಎಲ್ಲರನ್ನೂ ಕೂಡ ನಾನು ಸ್ಮರಿಸಿಕೊಳ್ತೇನೆ ಸ್ನೇಹಿತರೆ. ಇವತ್ತು ಯಾತಕ್ಕೋಸ್ಕರ ಇದು ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿ ಆಗಬೇಕಾಯ್ತು. ಸುಮ್ಮನೆ ಏನೋ ಒಂದು ಪಟ್ಟಣ ಪಂಚಾಯಿತಿ ಮಾಡಬೇಕು ಅಂತ ಮಾಡಿದ್ದಲ್ಲ ಸ್ನೇಹಿತರೆ. ಬೆಂಗಳೂರು ನಗರ ಇವತ್ತು ಕೆಂಪೇಗೌಡರು ಸ್ಥಾಪನೆ ಮಾಡಿದಂಥ ಬೆಂಗಳೂರು ನಗರ ಅಂತಾರಾಷ್ಟ್ರೀಯ ನಗರವಾಗಿದೆ. ಇವತ್ತು ಮಹಾನಗರವಾಗಿ ಮಾರ್ಪಾಟಾಗಿದೆ. ಬೆಂಗಳೂರಿನ ಮೇಲೆ ಒತ್ತಡಗಳನ್ನು ಕಡಿಮೆ ಮಾಡಬೇಕಾದ್ರೆ ಸುತ್ತಮುತ್ತ ಈ ರೀತಿಯ ಸಣ್ಣ ಪಟ್ಟಣಗಳನ್ನ ನಾವು ಮೂಲಭೂತವಾದಂಥ ಅವಶ್ಯಕತೆಗಳನ್ನು ಕೊಡೋದ್ರ ಜೊತೆಗೆ ಮಾಡಿದಾಗ ಬೆಂಗಳೂರು ನಗರದ ಮೇಲೆ ಒತ್ತಡ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಕಾರಣ. ಇದು ಬಹಳ ಮುಖ್ಯವಾದಂಥ ಕಾರಣ ಇದು. ಅದರ ಜೊತೆಗೆ ನಮ್ಮ ತಂದೆಯವರು ಶಾಸಕರಲ್ಲ, ಲೋಕಸಭಾ ಸದಸ್ಯರಲ್ಲ. ಆ ಕಾಲದಲ್ಲೇ ಕೃಷ್ಣರಾಜ ಒಡೆಯರವರನ್ನು ಕೂಡ ಈ ಊರಿಗೆ ಕರೆಸಿ ಅನೇಕ ರೀತಿಯ ಪ್ರಯತ್ನಗಳನ್ನು ಅಭಿವೃದ್ಧಿಗಳನ್ನು ಮಾಡ್ಕೊಂಡು ಬಂದರು ಅನ್ನುವಂಥದ್ದು ಒಂದು. ಎರಡನೇದು, ಬೈರೇಗೌಡರು ಸತತವಾಗಿ ಒಬ್ಬ ಹೋರಾಟಗಾರ ಇಡೀ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಶಾಸಕರಾಗಿ ಸಚಿವರಾಗಿ ಅತ್ಯಂತ ಸಮರ್ಥವಾಗಿ ಪ್ರಭಾವಿತವಾಗಿ ಕೆಲಸವನ್ನು ಮಾಡಿದಂಥವ್ರು. ಅವ್ರ ಕಾಲದಿಂದಲೂ ನಾವು ಆಲೋಚನೆ ಮಾಡ್ತಾ ಇದ್ವಿ. ಅವರಿಂದಾಗಲೂ ಕೂಡ ವೇಮಗಲ್ ವಿಧಾನಸಭಾ ಕ್ಷೇತ್ರ ಇತ್ತು. 2 ಉದ್ದೇಶಗಳಿದ್ದಾವೆ ಸ್ನೇಹಿತರೆ. ಒಂದು, ನಮ್ಮ ಕೋಲಾರ ತಾಲೂಕು ಬಹಳ ದೊಡ್ಡ ತಾಲೂಕಿದೆ, 7 ರೆವಿನ್ಯೂ ಹೋಬಳಿಗಳಿದ್ದಾವೆ. ಹಾಗಾಗಿ ಕೋಲಾರ ತಾಲೂಕಿನ ಮೇಲೂ ಕೂಡ ಬಹಳ ದೊಡ್ಡ ಒತ್ತಡಗಳಿದ್ದಾವೆ. ಹಾಗಾಗಿ ವೇಮಗಲ್ಲು ಮತ್ತು ನರಸಾಪುರ, ಸುಗುಟೂರು ಮತ್ತು ಒಕ್ಲೇರಿಯ ಸೂಲೂರು ಗ್ರಾಮ ಪಂಚಾಯಿತಿಯನ್ನು ಸೇರಿಸಿ ಒಂದು ತಾಲೂಕನ್ನಾಗಿ ರಚನೆ ಮಾಡಿದ್ರೆ ಆಗ ಜನರ ದೃಷ್ಟಿಯಿಂದ ಆಡಳಿತಕ್ಕೆ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಕಾರಣ. ಯಾವ ವೇಮಗಲ್ ಕ್ಷೇತ್ರ ಬೈರೇಗೌಡರನ್ನ ಮತ್ತು ಕೃಷ್ಣ ಬೈರೇಗೌಡರನ್ನ ಇಡೀ ರಾಜ್ಯಕ್ಕೆ ಪರಿಚಯ ಮಾಡಿದ್ರು. ಡಿಲಿಮಿಟೇಷನ್ ಆಗ್ತಕ್ಕಂಥ ಕಾಲದಲ್ಲಿ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ 2 ವಿಧಾನಸಭಾ ಕ್ಷೇತ್ರಗಳು ಆಗಬೇಕು ಅಂತಕ್ಕಂಥದ್ದು ಒಂದು ಗುರಿ. ಇದು ಕೂಡ ಅಭಿವೃದ್ಧಿ ದೃಷ್ಟಿಯಿಂದ ಚಪ್ಪಾಳೆ ತಟ್ಟಲ್ವಾ? ಹಾಗಾಗಿ ಇದನ್ನು ಕೂಡ ಈಗಾಗಲೇ ಹೇಳಿದ್ದಾರೆ. ಕೃಷ್ಣ ಬೈರೇಗೌಡರು ಮ್ಯಾನಿಫೆಸ್ಟೋನೇ ಬಿಡುಗಡೆ ಮಾಡಿದ್ದಾರೆ. ಈ ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡಬೇಕಾದ್ರೆ ಮೊನ್ನೆ ದಿವಸ ನಜೀರ್ ಅಹಮದ್ ಅವರು, ಕೊಟ್ಟೂರು ಮಂಜುನಾಥ್ ಅವರು, ಹಾಗೆ ಅನಿಲ್ ಕುಮಾರ್ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು. ಸರ್, ಹೀಗೆ ಪಟ್ಟಣ ಪಂಚಾಯಿತಿ ಚುನಾವಣೆ ಆಗಸ್ಟ್ 17ನೇ ತಾರೀಕು ನಡೀತಾ ಇದೆ, 20ನೇ ತಾರೀಕು ಫಲಿತಾಂಶ ಬರ್ತಾ ಇದೆ. ಇಡೀ ರಾಜ್ಯದಲ್ಲಿ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿ ಒಂದು ಚುನಾವಣೆ, ಹಾಗೇನೆ ಹಾವೇರಿ ಜಿಲ್ಲೆನಲ್ಲಿ ಒಂದು ನಡೀತಾ ಇದೆ, ಶಿವಮೊಗ್ಗ ಜಿಲ್ಲೆನಲ್ಲಿ, ಹಾಗೇನೆ ಚಿಕ್ಕಮಗಳೂರು ಜಿಲ್ಲೆನಲ್ಲಿ, ಗುಲ್ಬರ್ಗ ಜಿಲ್ಲೆಗಳಲ್ಲೂ ಕೂಡ ಈ ಚುನಾವಣೆ ನಡೀತಾ ಇದೆ. ಹಾಗಾಗಿ ಸರ್ಕಾರ ಕೂಡ ಇದನ್ನು ಗಮನ ಹರಿಸಬೇಕಾಗುತ್ತೆ, ಪಕ್ಷ ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ ಅಂತ ಹೇಳಿ ನಾವು ಪಕ್ಷದ ಪರವಾಗಿ ಚುನಾವಣೆಗೆ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ 17 ಜನ ಅಭ್ಯರ್ಥಿಗಳನ್ನ ಪರಿಚಯವನ್ನ ಮಾಡಿಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಎಲ್ಲ ಕೆಲಸಗಳು ಕೂಡ ನಮ್ಮ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ಆಗಬೇಕಾದಂಥ ಅವಶ್ಯಕತೆ ಇದೆ. ಹಾಗಾಗಿ ತಾವು ಬೈರತಿ ಸುರೇಶ್ ಅವರಿಗೆ, ಕೃಷ್ಣ ಬೈರೇಗೌಡರಿಗೆ ತಾವು ಕೂಡ ಸಂದೇಶವನ್ನು ಕೊಡಬೇಕು, ನಜೀರ್ ಅವರಿಗೆ ಸಂದೇಶವನ್ನು ಕೊಡಬೇಕು. ಅವರೆಲ್ಲ ಕೂಡ ಜವಾಬ್ದಾರಿಯನ್ನು ಹೊತ್ತುಕೊಳ್ಬೇಕು. ಸರ್ಕಾರದ ಪರವಾಗಿ ಈ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಮ್ಯಾನಿಫೆಸ್ಟೋ ನಾನು ಓದ್ತಾ ಹೋದ್ರೆ ಕಷ್ಟ ಆಗುತ್ತೆ. ಆಮೇಲೆ ವಾಟ್ಸಾಪ್ ಗ್ರೂಪ್ಗಳಲ್ಲಿ ಹಾಕ್ತಾರೆ. ಅನಿಲ್ ಅವರೇ, ನೀವು ಎಲ್ಲ ಕಡೆ ವಾಟ್ಸಾಪ್ ಗ್ರೂಪ್ಗಳಲ್ಲಿ ಹಾಕಿಸ್ಬಿಡಿ. ಕೃಷ್ಣ ಬೈರೇಗೌಡರು ಮಾತಾಡಿದ್ಮೇಲೆ ಎಲ್ಲ ವಾಟ್ಸಪ್ ಅಲ್ಲಿ. ವೆರಿ ಗುಡ್, ವೆರಿ ಗುಡ್. ಹಾಗೇನೆ ಇದನ್ನು ಹಾಕ್ಬಿಡಿ. ಸಾಧನೆಗಳು ಏನ್ ಮಾಡಿದಿರಿ ತಾವು ಶಾಸಕರು, ಅದನ್ನು ಎಲ್ಲನೂ ಕೂಡ ಹಾಕಿ ಕಳಿಸ್ಕೊಟ್ಬಿಡಿ. ಪತ್ರಿಕಾ ಸ್ನೇಹಿತರಿಗೂ ಕೂಡ ಕಳಿಸ್ಕೊಡಿ ಸ್ನೇಹಿತರೆ. 2 ಹಾಕಿದ್ವಿ ಮತ್ತು ಮನೆಗೂ ಪಾಂಪ್ಲೆಟ್. ವೆರಿ ಫೈನ್. ಆಮೇಲೆ ನಾಳೆ ದಿವಸ ಏನ್ ಕಾರ್ಯಕ್ರಮ? 12 ಮತ್ತು 13, 11 ಅವ್ರಿಗೆ ಅಧಿವೇಶನ ಮೊದಲೇ ದಿವಸ ಇರುತ್ತೆ. ಅವತ್ತು ಅವ್ರು ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಎಲ್ಲ ವಿವರಗಳನ್ನು ಅನಿಲ್ ಕುಮಾರ್ ತಿಳಿಸ್ತಾರೆ. ನಾಳೆ ಏನ್ ಕಾರ್ಯಕ್ರಮ, 12, 13 ಏನ್ ಕಾರ್ಯಕ್ರಮಗಳ, ಎಲ್ಲೆಲ್ಲಿ ಪ್ರವಾಸ ಇದೆ ಅನ್ನುವಂಥದ್ದನ್ನ ಅವರು ಮಾತಾಡುವಂತ ಒಂದು ಸಂದರ್ಭದಲ್ಲಿ ತಿಳಿಸ್ತಾರೆ. ಆಮೇಲೆ ಒಂದು ನೀವೆಲ್ಲ ಗಮನ ಹರಿಸಿರ್ಬೇಕು, ಏನಪ್ಪ ಇದು ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯತಿನಲ್ಲಿ ಇಷ್ಟು ಜವಾಬ್ದಾರಿಯುತವಾಗಿ ಇಷ್ಟೆಲ್ಲ ಆಸಕ್ತಿಗಳನ್ನು ತಗೊಂಡು ಮಾಡ್ತಿದ್ದಾರೆ ಅಂತ ಹೇಳಿ. ಒಂದು ರಾಜಕೀಯ ಪಕ್ಷವಾಗಿ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಗಳನ್ನ ನಾವು ಮಾಡಿದ್ದೇವೆ. ಒಂದು ರಾಜಕೀಯ ಪಕ್ಷದ ಸದಸ್ಯರುಗಳಾಗಿ ನಾವೇನು ಹಂಚಿಕೊಳ್ಳಿಲ್ಲ. ನಜೀರ್ ಅವರೇ ನೀವೊಂದು 4 ಸೀಟ್ ಹೇಳಿ, ಅನಿಲ್ ಅವರೇ ನೀವೊಂದು 4 ಸೀಟ್ ಹೇಳಿ, ಮಂಜುನಾಥ್ ಅವರೇ ನೀವೊಂದು 4 ಸೀಟ್ ಇಟ್ಕೊಳ್ಳಿ, ನನಗೊಂದು 2-3 ಸೀಟ್ ಕೊಡಿ, ಇನ್ನೊಬ್ರು ಯಾರೋ ಅಕಸ್ಮಾತ್ ಏನೋ ಒಂದು ಯುನಾನಿಮಸ್ ಆಗಿ ಮಾಡ್ಕೊಂಬೋಣ ಅಂತೇಳಿ ಹಂಚ್ಕೊಂಡು ನಾವು ಬರಲಿಲ್ಲ ಸ್ನೇಹಿತರೆ. ನಾವು ಯಾಕಂತ ಹೇಳಿದ್ರೆ
ಪ್ರಜಾಪ್ರಭುತ್ವದ ಯಜಮಾನರು ಯಾರು ಅಂತ ಹೇಳಿದ್ರೆ ಮತದಾರರು. ನಾವಿಷ್ಟೇ ಜನ ಅಲ್ಲ, ನಾವಿಷ್ಟೇ ಜನ ಕೂತು ತೀರ್ಮಾನ ಮಾಡಿದ್ರೆ ಸಾಧ್ಯ ಆಗೋದಿಲ್ಲ. ಸುಮಾರು ಎಷ್ಟು 13-14 ಸಾವಿರ ಮತದಾರರಿದ್ದಾರೆ, 20-17 ವಾರ್ಡ್ಗಳಿದ್ದಾವೆ. ಅವರ ಆಶೀರ್ವಾದ ನಮಗೆ ಬಹಳ ಮುಖ್ಯ ಆಗುತ್ತೆ. ಬರೀ ನಮ್ಮ ಮುಖಂಡಗಳ ಅಭಿಪ್ರಾಯ ಅಷ್ಟೇ ಸಾಕಾಗೋದಿಲ್ಲ, ನಮ್ಮ ಪದಾಧಿಕಾರಿಗಳ ಅಭಿಪ್ರಾಯ ಅಷ್ಟೇ ಸಾಕಾಗೋದಿಲ್ಲ. ನಮಗೆ ಮತದಾರರು ಅವ್ರ ಯಜಮಾನರು, ಪ್ರಜಾಪ್ರಭುತ್ವದ ಯಜಮಾನರು, ಅವರ ಅಭಿಪ್ರಾಯಗಳನ್ನ ತೆಗೆದುಕೊಳ್ಬೇಕು. ಜನರ ನಾಡಿಮಿಡಿತವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು, ಕೊತ್ತೂರು ಮಂಜುನಾಥ್ ಅವರು, ಅನಿಲ್ ಕುಮಾರ್ ಅವರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪ್ರತಿ ಹಳ್ಳಿನಲ್ಲಿ ಪ್ರತಿ ವಾರ್ಡಲ್ಲಿ ಪ್ರವಾಸವನ್ನು ಮಾಡಿ ಮತದಾರರ ಅಭಿಪ್ರಾಯವನ್ನು ತೆಗೆದುಕೊಂಡು ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ನೀವೆಲ್ಲ ಮನವಿ ಮಾಡಿಕೊಳ್ಳಿ ಅಂತ ಹೇಳಿ ಅವರನ್ನು ಕೂಡ ಸಭೆಯಲ್ಲಿ ಪರಿಚಯವನ್ನು ಮಾಡಿಕೊಟ್ಟು ಅವರಿಗೆ 3 ದಿವಸಗಳ ಕಾಲ ಅವಕಾಶವನ್ನು ಕೊಟ್ಟು ನಾವು ಆ ಪ್ರಯತ್ನಗಳನ್ನು ಕೂಡ ಪ್ರಜಾಪ್ರಭುತ್ವದ ಮಾದರಿನಲ್ಲೇ ಮಾಡಿದ್ವಿ. ಅದಾದ ಮೇಲೆ ಅಭಿವೃದ್ಧಿ ಕೆಲಸಗಳಿಗೆ ಅವರು ಚಾಲನೆಯನ್ನು ಕೊಟ್ಟರು. ಕೊತ್ತೂರು ಮಂಜುನಾಥ್ ಅವರು, ಅನಿಲ್ ಅವರು ಏನೆಲ್ಲ ಹಣಕಾಸುಗಳನ್ನ ಸರ್ಕಾರದಿಂದ ಬಿಡುಗಡೆಯಾಗಿದೆ, ಅನುದಾನಗಳು ಬಿಡುಗಡೆಯಾಗಿದೆ, ಅದೊಂದು ಕಾರ್ಯಕ್ರಮವನ್ನು ಕೂಡ ಮಾಡಿಕೊಂಡು ಬಂದ್ವಿ. ಅದಾದ್ಮೇಲೆ ಸಹಜವಾಗಿಯೇ ಹಳೆ ನೀರು ಹೊಸ ನೀರು ಎರಡು ಹರಿಯುವಂತ ನದಿ ಇದು. ಬರೀ ಹಳಬರೇ ಇದ್ರೆ ಸಾಕಾಗೋದಿಲ್ಲ, ಹೊಸಬ್ರು ಸೇರ್ಪಡೆ ಆಗಬೇಕು. ಕಾಂಗ್ರೆಸ್ ಸರ್ಕಾರದ ಸಾಧನೆಗಳಿದಾವಲ್ಲ, ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರ ಸರ್ಕಾರದ ಸಾಧನೆಗಳು, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರ ಸಾಧನೆಗಳು, ಅದು ಜನರಿಗೆ ತಿಳಿಸುವಂತ ಕೆಲಸ ಆಗಬೇಕಾಗುತ್ತೆ ಸ್ನೇಹಿತರೆ, ಬಹಳ ಮುಖ್ಯ. 23ರ ವಿಧಾನಸಭಾ ಚುನಾವಣೆಯಲ್ಲಿ ಅವರೆಲ್ಲ ಏನು ಹೇಳಿದ್ರು ರಾಜ್ಯದ ಜನರಿಗೆ ಅದೆಲ್ಲವನ್ನು ಕೂಡ ಜಾರಿಗೆಗೊಳಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನು ಮುಂದಿನ ದಿವಸಗಳಲ್ಲಿ ಈ 2 ವರ್ಷಗಳ ಕಾಲ ಕಲ್ಯಾಣದ ಕಾರ್ಯಕ್ರಮಗಳ ಬಗ್ಗೆ ಆಲೋಚನೆ ಮಾಡಿದ್ರು. ಮುಂದಿನ 3 ವರ್ಷದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡುವಂತ ಕೆಲಸಗಳಿಗೆ ಅದಕ್ಕೆ ಬೇಕಾದಂತ ಅನುದಾನಗಳನ್ನು ಬಿಡುಗಡೆ ಅಂತ ಮಾಡುವಂತ ಕೆಲಸವನ್ನು ಕೂಡ ಸರ್ಕಾರ ಮಾಡುತ್ತೆ ಅನ್ನುವಂತ ಒಂದು ಸಂಪೂರ್ಣವಾದಂತ ಒಂದು ವಿಶ್ವಾಸ ಇದೆ ಸ್ನೇಹಿತರೆ. ಅದಾದ್ಮೇಲೆ ಸೇರ್ಪಡೆ ಕಾರ್ಯಕ್ರಮ, ಕಾಂಗ್ರೆಸ್ ಪಕ್ಷದ ಆಚಾರ ವಿಚಾರಗಳಲ್ಲಿ ಬಹಳ ದೊಡ್ಡ ಇತಿಹಾಸವನ್ನು ಹೊಂದಿರತಕ್ಕಂಥ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಸೇರ್ಪಡೆ ಆಗ್ತೇವೆ. ಇವತ್ತು ನಾವು ಕ್ವಿಟ್ ಇಂಡಿಯಾ ಮುಖಂಡರಿಗೆ ಗೌರವವನ್ನು ಅರ್ಪಣೆ ಮಾಡಿದ್ವಿ. ಮಹಾತ್ಮ ಗಾಂಧಿಯವರು, ನೆಹರೂರವರು, ಸರ್ದಾರ್ ವಲ್ಲಭಾಯ್ ಪಟೇಲರು ಅವರೆಲ್ಲರೂ ಕೂಡ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಹೇಳಿ ಅವರು ಹೇಳಿದಂತ ಪರಿಣಾಮ 47ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು. ಆ ಸ್ವಾತಂತ್ರ್ಯ ಬಂದಂತ ಪರಿಣಾಮ ಒಂದು ಜನಪರವಾದಂತಹ ಒಂದು ಸಂವಿಧಾನವನ್ನು ಡಾಕ್ಟರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಆಯಿತು ಸ್ನೇಹಿತರೆ. ಹಾಗಾಗಿ ಅದೆಲ್ಲವನ್ನೂ ಕೂಡ ಮೆಚ್ಚಿಕೊಂಡು ಅನೇಕ ವಾರ್ಡ್ಗಳಲ್ಲಿ, ಅನೇಕ ಊರುಗಳಲ್ಲಿ ಅವರೆಲ್ಲರೂ ಕೂಡ ಶ್ರೀಯುತ ಕೊತ್ತೂರು ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಅವರೆಲ್ಲರೂ ಕೂಡ ಸೇರ್ಪಡೆಯಾದರು. ಅವರೆಲ್ಲರೂ ಕೂಡ ಬರಮಾಡಿಕೊಂಡಿದ್ದಕ್ಕಾಗಿ ಮತ್ತಷ್ಟು ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಅವರೆಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಗೌರವಪೂರ್ವಕವಾಗಿ ನಾನು ಅವರೆಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಅದರ ಜೊತೆಗೆ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರ ಕ್ಷಮೆ ಕೂಡ ಪಕ್ಷದ ಪರವಾಗಿ ನಾನು ಕೋರ್ತೇನೆ ಮತ್ತು ವೈಯಕ್ತಿಕವಾಗಿ ಕೂಡ ನಾನು ಕೋರ್ತೇನೆ ಸ್ನೇಹಿತರೆ. ಅವ್ರು ಯಾರು ಕೂಡ ಡಿಸಪಾಯಿಂಟ್ ಆಗಬೇಕಾದಂತ ಅಗತ್ಯ ಇಲ್ಲ, ಅಥವಾ ಅವ್ರು ಯಾರು ಕೂಡ ಸಮರ್ಥರು ಅಲ್ಲ ಅನ್ನುವಂಥ ಮಾತನ್ನು ನಾವು ಯಾರು ಹೇಳ್ತಿಲ್ಲ. ಆದರೆ ಗ್ರೌಂಡ್ ರಿಯಾಲಿಟೀಸ್ ನಾವು ಗಮನದಲ್ಲಿಟ್ಕೊಂಡು, ಜನರ ನಾಡಿಮಿಡಿತವನ್ನು ಕೂಡ ಗಮನದಲ್ಲಿಟ್ಕೊಂಡು, ಸಾಮಾಜಿಕ ನ್ಯಾಯವನ್ನು ಕೂಡ ಗಮನದಲ್ಲಿಟ್ಕೊಂಡು ಅಭಿವೃದ್ಧಿ ನಮ್ಮ ಈ ಚುನಾವಣೆಯಲ್ಲಿ ಯಾವುದಪ್ಪ ಅಂತ ಹೇಳಿದ್ರೆ ಸಾಮರಸ್ಯ ಸೌಹಾರ್ದತೆಯನ್ನ ಹದಗೆಡುವಂತಹ ಪ್ರಯತ್ನಗಳನ್ನ ನಿರಂತರವಾಗಿ ವಿರೋಧ ಪಕ್ಷದವರು ಈ ದೇಶದಲ್ಲಿ, ರಾಜ್ಯದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂಥದೇ ವಾತಾವರಣವನ್ನ ಸೌಹಾರ್ದತೆ ಮತ್ತು ನಮ್ಮ ಒಂದು ಹಾಳಾಗದೇ ಇರತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಕೋಮು ಸೌಹಾರ್ದತೆ ಮತ್ತು ಭಾಷಾ ಸೌಹಾರ್ದತೆ ಬಹಳ ಮುಖ್ಯ. ಎಲ್ಲಿ ಕೋಮು ಸೌಹಾರ್ದತೆ ಮತ್ತು ಭಾಷಾ ಸೌಹಾರ್ದತೆ ಹಾಳಾಗುತ್ತೆ ಅಲ್ಲಿ ಅಭಿವೃದ್ಧಿಗಳು ಆಗೋದಿಲ್ಲ. ಹಾಗಾಗಿ ನಾವು ಅದು ನಮ್ಮ ಪಕ್ಷದ ಸಿದ್ಧಾಂತ ಕೂಡ, ನಮ್ಮ ಸಂವಿಧಾನದ ಸಿದ್ಧಾಂತ ಕೂಡ. ಹಾಗಾಗಿ ಆ ಒಂದು ಪರಂಪರೆಯನ್ನ, ಸಾಮರಸ್ಯ ಮತ್ತು ಸೌಹಾರ್ದತೆಯನ್ನ ಕಾಪಾಡಿಕೊಳ್ಳಿಕ್ಕೆ ಎಲ್ಲ ನಾಗರಿಕರನ್ನ ವಿಶ್ವಾಸ ತೆಗೆದುಕೊಳ್ಬೇಕು. ಎಲ್ಲ ಕಾಂಗ್ರೆಸ್ಸಿಗರು ನಾವೆಲ್ಲ ಕೂಡ ಬದ್ಧರಾಗಿರ್ಬೇಕಾಗುತ್ತೆ. ಇದ್ರ ಬಗ್ಗೆ ಯಾವುದೇ ಒಂದು ರೀತಿಯ ರಾಜಿ ಮನೋಭಾವನೆ ಪ್ರಶ್ನೆ ಉದ್ಭವನೆ ಆಗೋದಿಲ್ಲ. ಅದಾದ್ಮೇಲೆ ಅಭಿವೃದ್ಧಿ ಕೆಲಸಗಳು, ಸಾಮರಸ್ಯ ಮತ್ತು ಸೌಹಾರ್ದತೆ ಇದ್ದಾಗ ಮಾತ್ರ ನಾವು ಅಭಿವೃದ್ಧಿಗಳನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಿಜ, ಒಂದು ರಾಜಕೀಯ ಪಕ್ಷವಾಗಿ ಸಂಘಟನೆ ಅಂತ ಹೇಳಿದ್ರೆ ಸಂಘಟನೆಗೂ ಕೂಡ ಆದ್ಯತೆ ಇರಬೇಕಾಗುತ್ತೆ. ಸಂಘಟನೆ ನಮ್ಮಲ್ಲಿ ಜೀವಂತವಾಗಿದ್ರೆ, ಬಹಳ ಚಟುವಟಿಕೆಯಿಂದ ಕೂಡಿದ್ರೆ ಅದು ಜನರ ಪರವಾಗಿರ್ಬೇಕು. ಆ ಸಂಘಟನೆ ಜನರ ಧ್ವನಿಯಾಗಿರ್ಬೇಕು, ಜನರ ಪರವಾಗಿರ್ಬೇಕು. ಹಾಗಿದ್ದಾಗ ಮಾತ್ರ ಒಂದು ಪಕ್ಷವನ್ನು ಗುರುತಿಸ್ತಾರೆ, ಗೌರವಿಸ್ತಾರೆ, ಪ್ರೋತ್ಸಾಹ ಮಾಡ್ತಾರೆ, ಶಕ್ತಿಯನ್ನು ತುಂಬುತ್ತಾರೆ ಸ್ನೇಹಿತರೆ. ಹಾಗಾಗಿ ಸಂಘಟನೆಯನ್ನು ಕೂಡ ಬಲಪಡಿಸ್ತಕ್ಕಂಥ ಒಂದು ಪ್ರಯತ್ನ ಕೂಡ ಮಾಡಬೇಕಾಗುತ್ತೆ ಗೌತಮ್ ಅವರೇ.
ಅನುಭವಿಸಬೇಕಾಗಿತ್ತು, ಆ ಪರಿಸ್ಥಿತಿ ಆಗ್ತಾ ಇರಲಿಲ್ಲ. ಕೆಲವು ಗೊಂದಲಗಳ ಪರಿಣಾಮ ಈ ಪರಿಸ್ಥಿತಿ ಕೂಡ ಆಯಿತು. ನನಗನ್ಸುತ್ತೆ ಈ ಒಂದು ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿಯ ಚುನಾವಣೆ ಯಶಸ್ವಿದೆಯಲ್ಲ, ಅದು ಕೋಲಾರ ಜಿಲ್ಲೆಯ ರಾಜಕಾರಣಕ್ಕೊಂದು ದಿಕ್ಸೂಚಿ ಅಂತ ಹೇಳಿ ನಾನು ಹೇಳ್ತೇನೆ. ಕೊತ್ತೂರು ಮಂಜುನಾಥ್ ಅವರು, ಅನಿಲ್ ಅವರು, ನಜೀರ್ ಅವರು ಹೋಗ್ತಾರೆ ಅಂತ ಹೇಳಿ ನಾನು ತಿಳಿತೇನೆ. ಸ್ನೇಹಿತರೆ, ಸೂರ್ಯ ಚಂದ್ರರು ಎಷ್ಟು ಸತ್ಯ ಅಲ್ವಾ? ಸೂರ್ಯ ಚಂದ್ರರು ಸತ್ಯ ಅಲ್ವಾ? ಜನರ ನಾಡಿ ಮಿಡಿತ ಕೂಡ ಅಷ್ಟೇ ಸತ್ಯ ಬಂಧುಗಳೇ. ಜನರ ನಾಡಿ ಮಿಡಿತ ಕಾಂಗ್ರೆಸ್ಸಿನ ಪರವಾಗಿದೆ, ನಮ್ಮಗಳ ಪರವಾಗಿದೆ, ನಮ್ಮ 17 ಜನರ ಅಭ್ಯರ್ಥಿಗಳ ಪರವಾಗಿದೆ, ಜನರ ಪರವಾಗಿದೆ, ಮತದಾರರ ಪರವಾಗಿದೆ. ಸೂರ್ಯ ಚಂದ್ರರ ಅಷ್ಟೇ ಸತ್ಯ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿ ಕಾಂಗ್ರೆಸ್ಸಿನ ಪರವಾಗಿ, ಜನರ ಪರವಾಗಿ, ಮತದಾರರ ಪರವಾಗಿ, ನಮ್ಮೆಲ್ಲರ ಪರವಾಗಿ ಕೂಡ ಮತದಾರರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಅವರ ಆಶೀರ್ವಾದ ಮಾಡಬೇಕು, ಶಕ್ತಿಯನ್ನು ಕೊಡಬೇಕು ಅಂತ ಹೇಳಿ ಈ ವೇದಿಕೆ ಮುಖಾಂತರ ಎಲ್ಲ 14,000 ಮತದಾರರನ್ನ ಪಕ್ಷದ ಪರವಾಗಿ, ಜನರ ಪರವಾಗಿ, ಸಾರ್ವಜನಿಕರ ಪರವಾಗಿ, ನಮ್ಮ ಪಕ್ಷದ ಎಲ್ಲ ಮುಖಂಡರ ಪರವಾಗಿ, ಪದಾಧಿಕಾರಿಗಳ ಪರವಾಗಿ, ಶಾಸಕರ ಪರವಾಗಿ, ವಿಧಾನ ಪರಿಷತ್ತಿನ ಸದಸ್ಯರ ಪರವಾಗಿ ಅತ್ಯಂತ ವಿನಮ್ರವಾಗಿ ಆ ಮತದಾರರಲ್ಲಿ ನಾನು ಮನವಿಯನ್ನ ಮಾಡ್ಕೊಳ್ತೇನೆ. ತಾವು ಕೂಡ ಉಳಿದ ಎಲ್ಲ ಕಾರ್ಯಕ್ರಮಗಳನ್ನು, ಯಾಕಂತಂದ್ರೆ ಎಲ್ಲವನ್ನೂ ನಾನೇ ಮಾತಾಡೋದು ಸರಿಯಾಗೋದಿಲ್ಲ. ಅವರಿಬ್ಬರು ಕೂಡ ಬಹಳ ದೊಡ್ಡ ಜವಾಬ್ದಾರಿಯನ್ನು ಹೊಂದಿರ್ತಕ್ಕಂಥವ್ರು. ಜವಾಬ್ದಾರಿಯಿಂದ ನೀವು ಆಶೀರ್ವಾದ ರೂಪದಲ್ಲಿ ಅವರಿಬ್ಬರಿಗೂ ಕೂಡ ಕೊಟ್ಟಿದ್ದೀರಿ. ಅವರು ಅನೇಕ ವಿಷಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾರೆ. ಆದರೆ 2 ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನೀವು ಯಾರು ನಿದ್ರೆ ಮಾಡೋಂಗಿಲ್ಲ. ನಮ್ಮ ಯಾವುದೇ ಮುಖಂಡಗಳನ್ನ, ಪದಾಧಿಕಾರಿಗಳು, ಅಭ್ಯರ್ಥಿಗಳು ನಿದ್ರೆ ಮಾಡೋಂಗಿಲ್ಲ. ಬೆಳಗ್ಗೆ 6 ಗಂಟೆಗೆ ಪ್ರಚಾರ ಶುರು ಮಾಡಬೇಕು. ನೀವು ರಾತ್ರಿ 10 ಗಂಟೆವರೆಗೂ ಕೂಡ ಪ್ರಚಾರದ ಸಭೆಗಳನ್ನ, ಮತದಾರನ ಭೇಟಿ ಮಾಡುವಂತ ಕೆಲಸವನ್ನು ಆಗ್ಬೇಕು ಪ್ರಚಾರದ ಸಭೆಗಳಾದ್ಮೇಲೆ. ಹಾಗಾಗಿ ಯಾವುದನ್ನು ಕೂಡ ನಿರ್ಲಕ್ಷ್ಯ ಮಾಡಬೇಡಿ. ನೀವು ಪರವಾಗಿಲ್ಲ, ಹಂಗೆ ಸುಧಾರಿಸ್ಕೋಬಹುದು, ಹಿಂಗೆ ಸುಧಾರಿಸ್ಕೊಳ್ಬಹುದು. ಜೊತೆಗೆ ವಿರೋಧ ಪಕ್ಷದವರು ಏನ್ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ಗಮನ ಹರಿಸ್ಬೇಕು. ಏನೆಲ್ಲ ಅಪಪ್ರಚಾರಗಳು ಮಾಡ್ತಿದ್ದಾರೆ ಅನ್ನೋದನ್ನು ಗಮನ ಹರಿಸ್ಬೇಕು. ಆ ಅಪಪ್ರಚಾರಗಳನ್ನ ಅದಕ್ಕೆ ಸರಿಯಾದಂತ ರೀತಿಯಲ್ಲಿ ಮನವರಿಕೆಯನ್ನು ಮಾಡುವಂತಹ ಪ್ರಯತ್ನಗಳನ್ನ ಮತದಾರರಿಗೂ ಮಾಡಬೇಕಾಗತ್ತೆ. ಇದ್ರ ಬಗ್ಗೆ ಬಹಳ ಎಚ್ಚರಿಕೆಯನ್ನು ತಾವೆಲ್ಲ ವಹಿಸಬೇಕು. ಈಗಾಗಲೇ ಕೆಲವು ವಾರ್ಡ್ಗಳಲ್ಲಿ ವಾತಾವರಣವನ್ನು ಅಧ್ವಾನ ಮಾಡತಕ್ಕಂಥ ಪ್ರಯತ್ನಕ್ಕೆ ಅವರು ಮುಂದಾಗಿದ್ದಾರೆ. ನಾನು ಅವ್ರಿಗೂ ಕೂಡ ಮನವಿಯನ್ನು ಮಾಡ್ತೇನೆ. ಈ ವೇದಿಕೆ ಮುಖಾಂತರ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಅದು ಯಶಸ್ವಿ ಆಗಬೇಕಾದ್ರೆ, ಸಂವಿಧಾನ ಯಶಸ್ವಿ ಆಗಬೇಕಾದ್ರೆ ಕೇವಲ ಆಡಳಿತ ಪಕ್ಷದವರ ಜವಾಬ್ದಾರಿ ಅಷ್ಟೇ ಆಗೋದಿಲ್ಲ. ವಿರೋಧ ಪಕ್ಷದವರ ಜವಾಬ್ದಾರಿಗಳು ಕೂಡ ಇದ್ದಾವೆ. ಚುನಾವಣಾ ವ್ಯವಸ್ಥೆ ಸುಧಾರಣೆ ಆಗಬೇಕಾದ್ರೆ ಎಲ್ಲ 3 ಪಕ್ಷಗಳ ಜವಾಬ್ದಾರಿಗಳು ಕೂಡ ಇದ್ದಾವೆ. ಅಥವಾ ಬೇರೆ ರಾಜಕೀಯ ಪಕ್ಷಗಳಿದ್ರೆ ಅವ್ರದ್ದು ಕೂಡ ಜವಾಬ್ದಾರಿ. ಕೆಲವು ಸುಧಾರಣೆಗಳನ್ನ, ಬದಲಾವಣೆಗಳನ್ನ ನಾವು ಚುನಾವಣೆಗಳಲ್ಲೂ ಕೂಡ ತರಬೇಕಾಗತ್ತೆ. ಮತದಾರರನ್ನ ಹೆಚ್ಚು ಆಮಿಷಗಳಿಗೆ ಒಡ್ಡುವಂತ ಪ್ರಯತ್ನಗಳು ಕೂಡ ಆಗಬಾರದು. ಯಾಕೆಂದ್ರೆ ಮತದಾರರು ಯಾರು ಕೂಡ ಕೂಲಿ ಆಳುಗಳಲ್ಲ. ಅವ್ರನ್ನ ಯಾರು ಕೂಡ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿಯ ಮತದಾರರು ಯಾರಿದ್ದಾರೆ ಅವರೆಲ್ಲ ಕೂಡ ಪ್ರಬುದ್ಧರಿದ್ದಾರೆ. ಅವರು ಸಾಮರಸ್ಯದ ಪರವಾಗಿದ್ದಾರೆ, ಸೌಹಾರ್ದತೆಯ ಪರವಾಗಿದ್ದಾರೆ, ಅಭಿವೃದ್ಧಿಯ ಪರವಾಗಿದ್ದಾರೆ, ಸಂಘಟನೆಯ ಪರವಾಗಿದ್ದಾರೆ, ಜನರ ಪರವಾಗಿದ್ದಾರೆ, ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ, ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರ ಸರ್ಕಾರದ ಪರವಾಗಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರ ಸರ್ಕಾರದ ಪರವಾಗಿ, ಆ ಪಕ್ಷದ ಪರವಾಗಿದ್ದಾರೆ ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ನಾನು ವಿನಂತಿಯನ್ನ ಮಾಡ್ತಾ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.